Good afternoon, students. In the last video, we discussed that is purification of elements. In the purification of crude metals, certain methods we discussed. That is number one is it's a liquefaction method. Number two is electrolytic refining. Number three is zone refining. That are three methods we discussed in last class. In that three methods, that is zone refining and electrolytic refining, it's very important. 2 marks. It's a liquefaction method. This 2 marks but it's 1 mark important. Next, it's very important. That is another method. That is wafer phase refining. Wafer phase refining. Wafer phase refining. What is the principle involved in this wafer phase refining? Very simple. The metal is converted into its volatile compound. The metal is converted into volatile compound. That formed volatile compounds is going to be decomposers. Andre crude metal ತಗೊಂಡೋಗಿ ಅರ್ಥ ಆಯ್ತಾ ಯಾವುದೇ ಒಂದು ಸಬ್ಸ್ಟೆನ್ಸ್ ಜೊತೆ ರಿಯಾಕ್ಟ್ ಮಾಡಿ ಹೀಟ್ ಮಾಡಿದಾಗ ಆ ಕ್ರೂಡ್ ಮೆಟಲ್ ಇರತಕ್ಕಂತ ಪ್ಯೂರ್ ಮೆಟಲ್ ಅದರದೇ ಆದ ಒಂದು ವೋಲಟೈಲ್ ಕಾಂಪೌಂಡ್ ಆಗಿ ಫಾರ್ಮ್ ಆಗುತ್ತೆ. ಆ ವೋಲಟೈಲ್ ಕಾಂಪೌಂಡ್ ನ ಹೀಟ್ ಮಾಡಿ ಡಿಕಂಪೋಸ್ ಮಾಡಿದ್ರೆ ಪ್ಯೂರ್ ಮೆಟಲ್ ಸಪರೇಟ್ ಆಗಿ ಅರ್ಥ ಆಯ್ತಾ ದಟ್ ಈಸ್ ದ ಅನದರ್ ಸಬ್ಸ್ಟೆನ್ಸ್ ಜೊತೆ ನಾವು ಮಿಕ್ಸ್ ಮಾಡ್ಕೊಂಡು ವೋಲಟೈಲ್ ಕಾಂಪೌಂಡ್ ಫಾರ್ಮ್ ಆ ಸಬ್ಸ್ಟೆನ್ಸ್ ಸಪರೇಟ್ ಆಗುತ್ತೆ. ದಿಸ್ ಇಸ್ ದ ಪ್ರಿನ್ಸಿಪಲ್ ಆಫ್ ದಿಸ್ ಮೆಥಡ್. ಇಟ್ ಇಸ್ ವೆರಿ ಸಿಂಪಲ್. ದ ಮೆಟಲ್ is heated with a suitable substance to form a volatile compound. That volatile compound decomposes to give a pure metal. This is the principle involved in this wafer phase method. Artha aita ee wafer phase method alli two steps. First step ಏನು ಫಸ್ಟ್ ಇಂಪ್ಯೂರ್ ಮೆಟಲ್ ನೆತ್ಕೊಂಡು ಯಾವುದೋ ಒಂದು ಸಬ್ಸ್ಟೆನ್ಸ್ ಜೊತೆ ಟ್ರೀಟ್ ಮಾಡಿದಾಗ ಆ ಇಂಪ್ಯೂರ್ ಮೆಟಲ್ ಅಲ್ಲಿ ಇರತಕ್ಕಂತ ಪ್ಯೂರ್ ಮೆಟಲ್ ಅರ್ಥ ಆಯ್ತಾ ಅದರದ್ದೇ ಆದ ಒಂದು ವೋಲಟೈಲ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ ಆ ವೋಲಟೈಲ್ ಕಾಂಪೌಂಡ್ ನ ಹೀಟ್ ಮಾಡಿ ಡಿಕಂಪೋಸ್ ಮಾಡಿದ್ರೆ ಅರ್ಥ ಆಯ್ತಾ ಪ್ಯೂರ್ ಮೆಟಲ್ ಸಪರೇಟ್ ಆಗುತ್ತೆ. ದೀಸ್ ಆರ್ 2 ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದಿಸ್ ಪ್ರೋಸೆಸ್. ಅರ್ಥ ಆಯ್ತಾ ಇಲ್ಲಿ ವೇಫರ್ ಫೇಸ್ ಮೆಥಡ್ ಇಂದ ನಿಕ್ಕಲ್ ಜಿರ್ಕೋನಿಯಂ ಟೈಟಾನ್ ರಿಫೈನ್ ಮಾಡಬಹುದು. ನಿಕ್ಕಲ್ ಜಿರ್ಕೋನಿಯಂ ಟೈಟಾನ್ ಈ ನಿಕ್ಕಲ್ ನ ಪ್ಯೂರಿಫೈ ಮಾಡತಕ್ಕಂತ ಮೆಥಡ್ ಗೆ ಮಾನ್ಸ್ ಪ್ರೋಸೆಸ್ ಅಂತ ಕರಿತೀವಿ. ಅರ್ಥ ಆಯ್ತಾ ದಟ್ ಈಸ್ ನಂಬರ್ 1 ಈಸ್ ಮಾನ್ಸ್ ಪ್ರೋಸೆಸ್ ಆಫ್ ರಿಫೈನಿಂಗ್. ಫಾರ್ ರಿಫೈನಿಂಗ್ ಆಫ್ ನಿಕ್ಕಲ್. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ ನಿಮ್ಗೆ 1 ಮಾರ್ಕ್ ತಿಳ್ಕೊಳ್ತೇನೆ. ಇದ್ರ ಮೇಲೆ ಸೋ ಮೆನಿ ಟೈಮ್ಸ್ ರಿಪೀಟ್ ಕ್ವೆಶ್ಚನ್. Name the method used in the refining of nickel. That's a Man's process. Man's process. ಅಥವಾ Man's process ಇಂದ ಎಂತ ಮೆಟಲ್ಸ್ ನ ರಿಫೈನ್ ಮಾಡಬಹುದು? ನಿಕ್ಕಲ್. 1 ಮಾರ್ಕ್ ಅಲ್ಲಿ ಹಿಂಗಾದ್ರೂ ಕೇಳಬಹುದು ಹಂಗಾದ್ರೂ ಕೇಳಬಹುದು. ಅರ್ಥ ಆಯ್ತಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಏನ್ ಸರ್ ಮಾನ್ಸ್ ಪ್ರೋಸೆಸ್? ಮಾನ್ಸ್ ಪ್ರೋಸೆಸ್ ನ ಎಕ್ಸ್ಪ್ಲೈನ್ ಮಾಡಿ ಅಂತ ನಿಮಗೆ 2 ಮಾರ್ಕ್ಸ್ ಅಲ್ಲಿ ಕೇಳಬಹುದು. ಅರ್ಥ ಆಯ್ತಾ? ಇಟ್ಸ್ ವೆರಿ ಸಿಂಪಲ್. ಇಟ್ ಇನ್ವಾಲ್ವ್ಸ್ 2 ಸ್ಟೆಪ್ಸ್. ಫಸ್ಟ್ ಅರ್ಥ ಆಯ್ತಾ nickel is heated with carbon monoxide at a temperature of 330 Kelvin to 350 Kelvin. At this temperature, impure nickel, this is impure nickel, impure nickel is heated with carbon monoxide at this temperature to form a volatile compound that is nickel tetracarbonyl.
ನಿಕ್ಕಲ್ ಟೆಟ್ರಾಕಾರ್ಬನಿಲ್ ಅನ್ನೋ ಒಂದು ವೋಲಟೈಲ್ ಕಾಂಪ್ಲೆಕ್ಸ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಕೋಆರ್ಡಿನೇಷನ್ ಕಾಂಪೌಂಡ್ ಅಂತ ಕೂಡ ಕರಿತೀವಿ ಇದಕ್ಕೆ. ಅರ್ಥ ಆಯ್ತಾ? ಒಂದು ವೋಲಟೈಲ್ ಕಾಂಪ್ಲೆಕ್ಸ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ದಿಸ್ ಫಸ್ಟ್ ಸ್ಟೆಪ್. ಈ ಸೆಕೆಂಡ್ ಸ್ಟೆಪ್ ಅಲ್ಲಿ ಈ ನಿಕ್ಕಲ್ ಟೆಟ್ರಾಕಾರ್ಬನಿಲ್ ನ 452 470 ಕೆಲ್ವಿನ್ ಅಲ್ಲಿ ಹೀಟ್ ಮಾಡಿದ್ರೆ it undergo decomposes to give pure nickel plus carbon monoxide is separated. These are two steps involved in the Manz process for refining of nickel. ಅರ್ಥ ಆಯ್ತಾ? ನೋಡಿ, very simple process. It involves two steps. First, impure ಮೆಟಲ್ ನ ಸೂಟೇಬಲ್ ಕಾಂಪೌಂಡ್ ಜೊತೆ ನಾವು ಹೀಟ್ ಮಾಡಿದಾಗ, ಅರ್ಥ ಆಯ್ತಾ, ಸೂಟೇಬಲ್ ಸಬ್ಸ್ಟೆನ್ಸ್ ಜೊತೆ ಟ್ರೀಟ್ ಮಾಡಿದಾಗ ಒಂದು ವಾಲಟೈಲ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಆ ವಾಲಟೈಲ್ ಕಾಂಪೌಂಡ್ ಹೀಟ್ ಮಾಡಿ ಡಿಕಂಪೋಸ್ ಮಾಡಿದಾಗ ಪ್ಯೂರ್ ಮೆಟಲ್ ಸಪರೇಟ್ ಆಗಿ ಅರ್ಥ ಈ ಸಬ್ಸ್ಟೆನ್ಸ್ ಸಪರೇಟ್ ಆಗುತ್ತೆ. ಅರ್ಥ ಆಯ್ತಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ದ ಇಂಪ್ಯೂರಿಟೀಸ್ ಆರ್ ಲೆಫ್ಟ್ ಬಿಹೈಂಡ್ ಇನ್ ದಿಸ್ ಸ್ಟೆಪ್ ಇಟ್ಸೆಲ್ಫ್. ಈ ಸ್ಟೆಪ್ ಅಲ್ಲೇ ಈ ವಾಲಟೈಲ್ ಕಾಂಪೌಂಡ್ ಫಾರ್ಮ್ ಆಗಲ್ಲ, ಇಂಪ್ಯೂರಿಟೀಸ್ ಉಳ್ಕೊಂಡ್ಬಿಟ್ಟಿರ್ತವೆ. ದಿಸ್ ಇಸ್ ದ Manz process in the refining of nickel. ನಿಕ್ಕಲ್ ಅನ್ನ ಯಾವ ಮೆಥಡ್ ಇಂದ ರಿಫೈನ್ ಮಾಡ್ತೀವಿ ಅಂದ್ರೆ Manz process ಬರುತ್ತೆ. ಅಥವಾ Manz process ಇಂದ ಯಾವ ಮೆಟಲ್ ನ ರಿಫೈನ್ ಮಾಡ್ತೀವಿ ಅಂದ್ರೆ ದಟ್ ಇಸ್ ನಿಕ್ಕಲ್. CT ಪಾಯಿಂಟ್ ಆಫ್ ಇಂಪಾರ್ಟೆಂಟ್, ನೀಟ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್, 1 ಮಾರ್ಕ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್, 2 ಮಾರ್ಕ್ಸ್ ಆಫ್ ಪೂರ್ತಿ ಕೇಳ್ತೀನಿ. ಹೆಂಗಾದ್ರೂ ಕೇಳ್ಕೊಳ್ಳಿ. ಅರ್ಥ ಆಯ್ತಾ? ವೇಫರ್ ಫೇಸ್ ಮೆಥಡ್ ಅಲ್ಲಿ ದಿಸ್ ಇಸ್ ಫಸ್ಟ್ ಮೆಥಡ್. ಅರ್ಥ ಆಗಿದೆಯಾ? ವೆರಿ ಸಿಂಪಲ್. ನಿಮ್ಗೆ ಹಿಂಗೂ ಕೇಳ್ಬೋದು. ಅರ್ಥ ಆಯ್ತಾ? Name the volatile compound is formed when nickel is heated with carbon monoxide. ಅರ್ಥ ಆಯ್ತಾ? 1 ಮಾರ್ಕ್ ಅಲ್ಲಿ ನಿಕ್ಕಲ್ ಟೆಟ್ರಾಕಾರ್ಬನಿಲ್ ಇಟ್ಸ್ ಎ ಕೋಆರ್ಡಿನೇಷನ್ ಕಾಂಪೌಂಡ್ ಅಥವಾ ಕಾಂಪ್ಲೆಕ್ಸ್ ಕಾಂಪೌಂಡ್. ಅರ್ಥ ಆಯ್ತಾ? ಈ ನಿಕ್ಕಲ್ ಟೆಟ್ರಾಕಾರ್ಬನಿಲ್ ಇಸ್ ಎ volatile ಕಾಂಪೌಂಡ್. ಈ volatile ಕಾಂಪೌಂಡ್ ನ ಹೀಟ್ ಮಾಡಿ ಡಿಕಂಪೋಸ್ ಮಾಡಿಬಿಟ್ರೆ ಪ್ಯೂರ್ ನಿಕ್ಕಲ್ ಸಪರೇಟ್ ಆಗಿ ಕಾರ್ಬನ್ ಮೊನಾಕ್ಸೈಡ್ ಎಲ್ಲ ಬಿಡುತ್ತೆ. ಅರ್ಥ ಆಯ್ತಾ? To get pure nickel. These are two steps involved in the purification of nickel by Manz process. Artha agide ansute? Next, it is very important, Van Arkel process. By using Van Arkel process, nodili, second one. Process for refining of zirconium and titanium. Very simple. This is the second wafer phase method. Zirconium and titanium na refine ಮಾಡಲಿಕ್ಕೆ we are going to using Van Arkel process. ಇದು ಕೂಡ ಇಂಪಾರ್ಟೆಂಟ್. ಇದು ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್. ಇದು ಕೂಡ ಅರ್ಥ ಆಯ್ತಾ? Van Arkel process ಇಂದ ಎಂತ ಮೆಟಲ್ಸ್ ನ ಪ್ಯೂರಿಫೈ ಮಾಡ್ತೀವಿ ಅಂದ್ರೆ ಬರೀಬಹುದು ಜಿರ್ಕೋನಿಯಂ, ಟೈಟಾನಿಯಂ. ಅರ್ಥ ಆಯ್ತಾ? ಮತ್ತೆ ಜಿರ್ಕೋನಿಯಂ ಅಥವಾ ಟೈಟಾನಿಯಂ ಅದು ಒಂದು ಕೇಳ್ಬಿಟ್ಟು ಅರ್ಥ ಆಯ್ತಾ? ಅದನ್ನು ಪ್ಯೂರಿಫೈ ಮಾಡಬೇಕಾದ್ರೆ ಯಾವ ಮೆಥಡ್ ಅಂದ್ರೆ ಏನು ಬರೀತೀರಾ? Van Arkel process. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಕೂಡ 2 ಸ್ಟೆಪ್ಸ್ ಸೇಮ್ ಇದೇ ಟೈಪ್ ಅಲ್ಲಿ. ಅರ್ಥ ಆಯ್ತಾ? ವೆರಿ ಸಿಂಪಲ್. ದಟ್ ಈಸ್ ಅಲ್ಟ್ರಾ ಪ್ಯೂರ್ ಮೆಟಲ್ ನ ಪಡಿಬಹುದು ಇದರಿಂದ. ಅರ್ಥ ಆಯ್ತಾ? ಹೆಂಗಂದ್ರೆ ನೋಡಿ ಇಲ್ಲಿ, ದ ಇಂಪ್ಯೂರ್ ಜಿರ್ಕೋನಿಯಂನ ಅಥವಾ ಟೈಟಾನಿಯಂನ ಅಯೋಡಿನ್ ಜೊತೆ ಅರ್ಥ ಆಯ್ತಾ 500 ಕೆಲ್ವಿನ್ ಅಲ್ಲಿ ಹೀಟ್ ಮಾಡಿದ್ರೆ to form a volatile substance, that is zirconium tetraiodide. ಯಾವಾಗ ಈ ಜಿರ್ಕೋನಿಯಂ ಟೆಟ್ರಾಯೋಡೈಡ್ ಫಾರ್ಮ್ ಆಯ್ತು, ಆ ಜಿರ್ಕೋನಿಯಂ ಟೆಟ್ರಾಯೋಡೈಡ್ ನ ಸೆಕೆಂಡ್ ಸ್ಟೆಪ್ ಅಲ್ಲಿ
ಹೀಟ್ ಮಾಡಿದ್ರೆ ಹೀಟ್ ಮಾಡಿ ಡಿಕಂಪೋಸ್ ಮಾಡ್ತಕ್ಕಂಥದ್ದು. ದಿಸ್ ಇಂಪ್ಯೂರ್ ಜಿರ್ಕೋನಿಯಂ. ಅರ್ಥ ಆಯ್ತಾ? ಹೀಟ್ ಮಾಡಿ ಯಾವ ಟೆಂಪರೇಚರ್ ಹೀಟ್ ಮಾಡ್ತಕ್ಕಂಥದ್ದು ಅಂತ ಇಟ್ಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ 1800 ಕೆಲ್ವಿನ್ ಅಲ್ಲಿ ಹೀಟ್ ಮಾಡ್ತಕ್ಕಂಥದ್ದು. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಎಷ್ಟು? 1800 ಕೆಲ್ವಿನ್ ಅಲ್ಲಿ ಈ ಟೆಂಪರೇಚರ್ ಅಲ್ಲಿ ಜಿರ್ಕೋನಿಯಂ ಟೆಟ್ರಾಹೈಡ್ರೈಡ್ ಹೀಟ್ ಮಾಡಿ ಡಿಕಂಪೋಸ್ ಮಾಡಿದ್ರೆ ಜಿರ್ಕೋನಿಯಂ ಸಪರೇಟ್ ಆಗಿ, ಅರ್ಥ ಆಯ್ತಾ, ಅಯೋಡಿನ್ ಗ್ಯಾಸ್ ಇಸ್ ದಿಸ್ ಪ್ಯೂರ್. ಅರ್ಥ ಆಯ್ತಾ? ಅದೇ ತರ ಟೈಟಾನಿಯಂ ಕೊಡುತ್ತೆ. ಸೇಮ್ ಟೈಟಾನಿಯಂ ಟೆಟ್ರಾಹೈಡ್ರೈಡ್ ಫಾರ್ಮ್ ಆಗುತ್ತೆ. ಆ ಟೈಟಾನಿಯಂ ಜೆಡ್ ಬದಲು ಟಿ ಐ ಇರುತ್ತೆ ಅಷ್ಟೇ ಡಿಫರೆನ್ಸ್. ಅರ್ಥ ಆಯ್ತಾ? ದಿಸ್ ಈಸ್ ದ ವ್ಯಾನ್ ಆರ್ಕಲ್ ಪ್ರೋಸೆಸ್ ಫಾರ್ ರಿಫೈನಿಂಗ್ ಆಫ್ ಜಿರ್ಕೋನಿಯಂ ಅಂಡ್ ಟೈಟಾನಿಯಂ. ಟೋಟಲಿ ವೇಫರ್ ಫೇಸ್ ಮೆಥಡ್ ಎಂಥ ಮೆಟೀರಿಯಲ್ ಪ್ಯೂರಿಫೈ ಮಾಡ್ತೀನಿ ಅಂದ್ರೆ ಅದು ಬರೀಬೋದು. ನಿಕ್ಕಲು, ಜಿರ್ಕೋನಿಯಂ, ಟೈಟಾನಿಯಂ ಹಂಗಾದ್ರೂ ಕೇಳ್ಕೊಳ್ಳಿ, ಅಥವಾ ಸಪ್ರೇಟಾಗಿ ಕೇಳ್ಕೊಳ್ಳಿ. ಇಲ್ಲ ವ್ಯಾನ್ ಆರ್ಕಲ್ ಪ್ರೋಸೆಸ್ ಎಕ್ಸ್ಪ್ಲೇನ್ ಮಾಡಿದ್ರೆ 2 marks ಅಲ್ಲಿ ಇದಕ್ಕೆ 2 steps ಬರಬೇಕು. ಜಸ್ಟ್ 2 sentences, 2 steps, 2 reactions ಅಷ್ಟೇ. ಏನು? impure zirconium is heated with iodine at 500 Kelvin to get zirconium tetraiodide is a volatile compound. ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಟೆಪ್, zirconium tetraiodide on heating at 1800 Kelvin it undergo decomposes to give pure zirconium and iodine is avar. These are the 2 steps involved in the Van Arkel process for refining of zirconium and titanium. ಅಲ್ಲಿಗೆ ವೇಫರ್ ಫೇಸ್ ರಿಫೈನಿಂಗ್ ಅರ್ಥ ಆಯ್ತಾ? ಮಾಂಟ್ಸ್ ಪ್ರೋಸೆಸ್, ವ್ಯಾನ್ ಆರ್ಕಲ್ ಪ್ರೋಸೆಸ್ ಎರಡು ಅರ್ಥ ಆಗಿದೆ ಅನ್ಸುತ್ತೆ. ಇಟ್ಸ್ ವೆರಿ ಸಿಂಪಲ್ ವೆರಿ ಇಂಪಾರ್ಟೆಂಟ್ ಆಲ್ಸೋ. ಅರ್ಥ ಆಯ್ತಾ? ಇದು ಜಾಸ್ತಿ ಇಂಪಾರ್ಟೆಂಟ್. ಝೋನ್ ರಿಫೈನಿಂಗ್ ಜಾಸ್ತಿ ಇಂಪಾರ್ಟೆಂಟ್, ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಜಾಸ್ತಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ರಿಫೈನಿಂಗ್ ಅಲ್ಲಿ 3 ನೋಡ್ಕೊಂಡ್ರೆ ನಿಮ್ಗೆಲ್ಲ ಒಂದು ಕಡೆ 1 mark ಅಲ್ಲೋ 2 marks ಅಲ್ಲೋ ಅಥವಾ CET ಪ್ಯಾಟರ್ನ್ ಎಲ್ಲ ಒಂದು ಕಡೆ ಇದ್ದೇ ಇರುತ್ತೆ. ದಟ್ಸ್ ಆಲ್. ನೆಕ್ಸ್ಟ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಅಲ್ಲಿಗೆ ಎಷ್ಟಾಯ್ತು? ದಿಸ್ 4 ಮೆಥಡ್ಸ್ ಆಯ್ತಾ? ಅರ್ಥ ಆಯ್ತಾ? 5th one is distillation. ಅದನ್ನು 1 mark ಅಲ್ಲಿ ಕೇಳ್ಬೋದು. By using distillation process, we can easily refine zinc and mercury. ಅರ್ಥ ಆಯ್ತಾ? ಇದನ್ನು ಡ್ರಾಪ್ ಮಾಡ್ಬೇಡ. That is distillation process. Number 5. Distillation process. ಅರ್ಥ ಆಯ್ತಾ? ಇಲ್ಲಿ ಡಿಸ್ಟಿಲೇಷನ್ ಪ್ರೋಸೆಸ್ ಅರ್ಥ ಆಯ್ತಾ? ಎಂಥ ಮೆಟಲ್ಸ್ ಪ್ಯೂರಿಫೈ ಮಾಡ್ಬೋದು? ಜಿರ್ಕೋನಿಯಂ ಮತ್ತೆ ಮರ್ಕ್ಯುರಿ. ಫಾರ್ ಡಿಸ್ಟಿಲೇಷನ್ ಪ್ರೋಸೆಸ್ ಫಾರ್ refining zinc and mercury Hg. ವೆರಿ ಸಿಂಪಲ್. ಒಂದೇ ಒಂದು ಸೆಂಟೆನ್ಸ್ ನೀವು ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ ಸಾಕು. ಅರ್ಥ ಆಯ್ತಾ? ಈ ಡಿಸ್ಟಿಲೇಷನ್ ಪ್ರೋಸೆಸ್ ಇಂದ ದ ಲೋ ಬಾಯ್ಲಿಂಗ್ ಮೆಟಲ್ಸ್, ಏನೇಳೆ ದ ಲೋ ಬಾಯ್ಲಿಂಗ್ ಮೆಟಲ್ಸ್ ಲೈಕ್ ಜಿರ್ಕೋನಿಯಂ ಮತ್ತೆ ಮರ್ಕ್ಯುರಿ ಮಾತ್ರ ಅರ್ಥ ಆಯ್ತಾ ನಾವು ರಿಫೈನ್ ಮಾಡ್ಬೋದು. The low boiling metals such as zinc or mercury is distills by heating high temperature. Distills. What happens? The impurities are evolved. In the form of its volatile compound. The pure metal is left behind in the form of distillate. That's all. This distillation process. ಯಾವಾಗ ನಾವು ಲೋ ಬಾಯ್ಲಿಂಗ್ ಮೆಟಲ್ಸ್ ಲೈಕ್ ಜಿಂಕ್ ಅಂಡ್ ಮರ್ಕ್ಯುರಿ ನಾವು ಡಿಸ್ಟಿಲ್ ಮಾಡ್ತೀವೋ, ಇಂಪ್ಯೂರಿಟೀಸು ಅದರ ವಾಲಟೈಲ್ ಕಾಂಪೌಂಡ್ ಆಗಿ ಯಾವಾಗ ಬಿಡುತ್ತೆ, ಪ್ಯೂರ್ ಮೆಟಲ್ ಡಿಸ್ಟಿಲೇಟ್ ಆಗಿ ಉಳ್ಕೊಂಡಿರುತ್ತೆ. ಅಷ್ಟೇ. ನಿಮ್ಮ ಅರ್ಥ ಇದ್ರೆ ಒಂದು ಸೆಂಟೆನ್ಸ್ ಅಲ್ಲಿ ಬರೀಬಹುದು. ಅರ್ಥ ಆಯ್ತಾ? ಇದ್ರ ಮೇಲೆ ನೀವು 1 mark ಅಲ್ಲಿ ಕೇಳ್ಬೋದು ಅಷ್ಟೇ. ಅರ್ಥ ಆಯ್ತಾ? ಡಿಸ್ಟಿಲೇಷನ್ ಪ್ರೋಸೆಸ್ ಇಂದ ಎಂಥ ಮೆಟಲ್ಸ್ ಪ್ಯೂರಿಫೈ ಮಾಡುತ್ತೆ ಕೇಳ್ಬೋದು, ಅಥವಾ ಜಿಂಕ್ ಅಥವಾ ಮರ್ಕ್ಯುರಿನ ಯಾವ ಮೆಥಡ್ ಇಂದ ನಾವು ಡಿಸ್ಟಿಲೇಷನ್ ಮಾಡ್ತೀವಿ ಅಂತ ಕೇಳ್ಬೋದು. ದಟ್ ಈಸ್ ಡಿಸ್ಟಿಲೇಷನ್ ಪ್ರೋಸೆಸ್. ಅರ್ಥ ಆಯ್ತಾ?
ಯಾವ ಮೆಥಡಿಂದ ಇವನು ಪ್ಯೂರಿಫೈ ಮಾಡ್ತೀವಿ ಅಂತ ಕೇಳ್ಬೋದು, ಸಿಂಕ್ ಮೆಥಡ್ ಅಥವಾ ಡಿಸ್ಟಿಲೇಷನ್ ಪ್ರೋಸೆಸ್ ಒಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳ್ಬೋದು, ಅಥವಾ ಡಿಸ್ಟಿಲೇಷನ್ ಪ್ರೋಸೆಸ್ ಎಂಥ ಮೆಟಲ್ಸ್ ಪ್ಯೂರಿಫೈ ಮಾಡ್ತೀವಿ ಅಂತ ಕೇಳ್ಬೋದು. ಅರ್ಥ ಆಯ್ತಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ಆಲ್ ದಿಸ್ ಡಿಸ್ಟಿಲೇಷನ್ ಪ್ರೋಸೆಸ್. ನನಗೆ 5 ಮೆಥಡ್ಸ್ ಅರ್ಥ ಆಗಿದೆ ಸರ್. ಈ 5 ಮೆಥಡ್ಸಲ್ಲೂ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಡಿಸ್ಟಿಲೇಷನ್ ಪ್ರೋಸೆಸ್ಸಿಂದ ಜಿಂಕು ಮರ್ಕ್ಯುರಿ, ಅರ್ಥ ಆಯ್ತಾ? ಲಿಕ್ವಿಯೇಷನ್ ಪ್ರೋಸೆಸ್ಸಿಂದ ಯಾವನ್ನು ಪ್ಯೂರಿಫೈ ಮಾಡ್ತೀವಿ? ವೆರಿ ಸಿಂಪಲ್. ಈ ಲಿಕ್ವಿಯೇಷನ್ ಪ್ರೋಸೆಸ್ಸಿಂದ ನಾವು ಯೂಸ್ ಮಾಡತಕ್ಕಂಥದ್ದು ಬಿಸ್ಮತ್ತು, ಲೆಡ್ಡು, ದಟ್ ಈಸ್ ಟಿನ್, ಲೆಡ್ಡು, ಬಿಸ್ಮತ್. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಟಿನ್ನು, ಲೆಡ್ಡು, ಬಿಸ್ಮತ್ ಈ ಮೂರನ್ನು ಪ್ಯೂರಿಫೈ ಮಾಡ್ಬೋದು. ಯಾವುದರಿಂದ? ಲಿಕ್ವಿಯೇಷನ್ ಪ್ರೋಸೆಸ್ಸಿಂದ. ಅರ್ಥ ಆಯ್ತಾ? ಎಲೆಕ್ಟ್ರೋಲೈಟಿಕ್ ರಿಫೈನಿಂದ ಯಾವನ್ನು ಪ್ಯೂರಿಫೈ ಮಾಡ್ಬೋದು? ಅರ್ಥ ಆಯ್ತಾ? ಹೈಲಿ ಎಲೆಕ್ಟ್ರೋಪಾಸಿಟಿವ್ ಮೆಟಲ್ಸ್ ಲೈಕ್, ಅರ್ಥ ಆಯ್ತಾ, ಕಾಪರು, ಅಲ್ಯೂಮಿನಿಯಮ್ಮು, ಅರ್ಥ ಆಯ್ತಾ, ಇವನ್ನೆಲ್ಲ ಪ್ಯೂರಿಫೈ ಮಾಡ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಯಾವುದು? ಝೋನ್ ರಿಫೈನಿಂಗ್ ಎಂಥವನ್ನು ಪ್ಯೂರಿಫೈ ಮಾಡ್ಬೋದು ಅಂದರೆ ದಟ್ ಈಸ್ ಅಲ್ಟ್ರಾ ಪ್ಯೂರ್ ಮೆಟಲ್ಸ್ ಸಚ್ ಆಸ್ ಸೆಮಿಕಂಡಕ್ಟಿಂಗ್ ಮೆಟೀರಿಯಲ್ಸ್ನ. ಅರ್ಥ ಆಯ್ತಾ? ಸೆಮಿಕಂಡಕ್ಟರ್ಸ್ನ ಪ್ರಿಪೇರ್ ಮಾಡಬೇಕಾದ್ರೆ ಅಲ್ಟ್ರಾ ಪ್ಯೂರಿಟಿ ಬೇಕು. ಅಲ್ಟ್ರಾ ಪ್ಯೂರ್ ಮೆಟಲ್ಸ್ ಪ್ರಿಪೇರ್ ಮಾಡಬೇಕು ಝೋನ್ ರಿಫೈನಿಂಗ್. ಎಂಥ ಮೆಟಲ್ಸ್ ಅಂದರೆ ಜರ್ಮೇನಿಯಂ, ಸಿಲಿಕಾನ್, ಜರ್ಮೇನಿಯಂ, ಅರ್ಥ ಆಯ್ತಾ, ದಟ್ ಈಸ್ ಇಂಡಿಯಂ, ಬೋರಾನ್, ಅರ್ಥ ಆಯ್ತಾ, ಜರ್ಮೇನಿಯಂ, ಸಿಲಿಕಾನ್, ಗ್ಯಾಲಿಯಂ, ಬೋರಾನ್, ಇಂಡಿಯಂ, ಅರ್ಥ ಆಯ್ತಾ. ಇವನ್ನ ಪ್ಯೂರಿಫೈ ಮಾಡಬಹುದು ಬೈ ಯೂಸಿಂಗ್ ಝೋನ್ ರಿಫೈನಿಂಗ್. ಅರ್ಥ ಆಯ್ತಾ? ನೆಕ್ಸ್ಟ್ ವೇಫರ್ ಬೇಸ್ ಮೆಥಡ್ ಇಂದ ಯಾವುದು? 5th ಒನ್. ಆ ವೇಫರ್ ಬೇಸ್ ಮೆಥಡ್ ಇಂದ ಜಿರ್ಕೋನಿಯಂ, ಟೈಟಾನಿಯಂ, ನಿಕ್ಕಲ್, ಜಿರ್ಕೋನಿಯಂ, ಟೈಟಾನಿಯಂ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಮಾನ್ಸ್ ಪ್ರೋಸೆಸ್ ಇಂದ ನಿಕ್ಕಲ್, ಪರ್ಟಿಕ್ಯುಲರ್ ಆಗಿ ವ್ಯಾನ್ ಆರ್ಕಲ್ ಪ್ರೋಸೆಸ್ ಇಂದ ಜಿರ್ಕೋನಿಯಂ ಅಂಡ್ ಟೈಟಾನಿಯಂ. ಇಷ್ಟು ನಿಮಗೆ 1 ಮಾರ್ಕ್ ಪಾಯಿಂಟ್ ಆಫ್ ವ್ಯೂ ಅಥವಾ CT ಪಾಯಿಂಟ್ ಆಫ್ ವ್ಯೂ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನು ಒಂದು ಮೆಥಡ್ ಇದೆ, ದಟ್ ಈಸ್ ಕ್ರೊಮಟೋಗ್ರಫಿಕ್ ಮೆಥಡ್. ಏನಿದೆ? ಕ್ರೊಮಟೋಗ್ರಫಿಕ್ ಮೆಥಡ್. ಅರ್ಥ ಆಯ್ತಾ? ಇದರಲ್ಲಿ ಕೂಡ 1 or 2 ಮಾರ್ಕ್ಸ್ ಕೇಳ್ಬೋದು ನಿಮಗೆ. ಅರ್ಥ ಆಯ್ತಾ? ಕ್ರೊಮಟೋಗ್ರಫಿಕ್ ಮೆಥಡ್. Chromatographic method 6th one. ಅರ್ಥ ಆಯ್ತಾ? ಆಕ್ಚುಲಿ ದಿಸ್ ಕ್ರೊಮಟೋಗ್ರಫಿಕ್ ಮೆಥಡ್ ಪ್ಯೂರಿಫಿಕೇಶನ್ ಒಂದೇ ಇಲ್ಲ, ಎ ಮಿಕ್ಸರ್ ಆಫ್ ಕಾಂಪೋನೆಂಟ್ಸ್ ಇರ್ತಕ್ಕಂಥ ಸಬ್ಸ್ಟೆನ್ಸ್ ಅಲ್ಲಿ ಈಚ್ ಕಾಂಪೌಂಡ್ ನ ಸಪರೇಟ್ ಮಾಡ್ಲಿಕ್ಕೆ ಕೂಡ ನಾವು ಅರ್ಥ ಆಯ್ತಾ ಕ್ರೊಮಟೋಗ್ರಫಿಕ್ ಮೆಥಡ್ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಇಟ್ ಈಸ್ ದ ಮಾಡರ್ನ್ ಟೆಕ್ನಿಕ್. ಆಕ್ಚುಲಿ ಕ್ರೊಮಟೋಗ್ರಫಿಕ್ ಮೆಥಡ್ಸ್ ಆರ್ ದ ಮಾಡರ್ನ್ ಟೆಕ್ನಿಕ್ ಫಾರ್ ದ ಪ್ಯೂರಿಫಿಕೇಶನ್ ಅಂಡ್ ಸಪರೇಷನ್ and testing for the purity of substances present in a mixture of compound. ಒಂದು ಮಿಕ್ಸರ್ ಆಫ್ ಕಾಂಪೌಂಡ್ ಅಲ್ಲಿ ಅರ್ಥ ಆಯ್ತಾ ಸಬ್ಸ್ಟೆನ್ಸಸ್ನ ಈಚ್ ಸಬ್ಸ್ಟೆನ್ಸ್ನ ಪ್ಯೂರಿಟಿನ ಟೆಸ್ಟ್ ಮಾಡಲಿಕ್ಕೆ, ಆ ಈಚ್ ಸಬ್ಸ್ಟೆನ್ಸ್ನ ಸಪರೇಟ್ ಮಾಡಲಿಕ್ಕೆ ಅಥವಾ ಪ್ಯೂರಿಫಿಕೇಶನ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಮಾಡರ್ನ್ ಟೆಕ್ನಿಕ್ಗೆ ದಟ್ ಈಸ್ ಕ್ರೊಮಟೋಗ್ರಫಿಕ್ ಮೆಥಡ್ಸ್. ಅರ್ಥ ಆಯ್ತಾ? ಈ ಕ್ರೊಮಟೋಗ್ರಫಿಕ್ ಮೆಥಡ್ಸ್ ಅಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಇದೆ. ಅರ್ಥ ಆಯ್ತಾ? ಕಾಲಮ್ ಕ್ರೊಮಟೋಗ್ರಫಿಕ್ ಮೆಥಡ್ ಇದೆ. ಏನ್ ಹೇಳಿ? ಕಾಲಮ್ ಕ್ರೊಮಟೋಗ್ರಫಿಕ್ ಮೆಥಡ್. another one is paper chromatographic ಇದೆ, paper chromatographic. Another one is that is very important gas chromatographic techniques ಇದೆ, gas liquid chromatographic ಇದೆ, liquid gas ಇದೆ. ಅರ್ಥ ಆಯ್ತಾ? ಸಾಲಿಡ್ ಗ್ಯಾಸ್ ಇದೆ. ಈ ತರ ಡಿಫರೆಂಟ್ ಕ್ರೊಮಟೋಗ್ರಫಿಕ್ ಮೆಥಡ್ಸ್. ಈ ಕ್ರೊಮಟೋಗ್ರಫಿಕ್ ಮೆಥಡ್ಸ್ ಒಂದು ಫರ್ದರ್ ಸ್ಟಡೀಸ್, ಹೈಯರ್ ಸ್ಟಡೀಸ್ ಅಲ್ಲಿ ಒಂದು ಸಬ್ಜೆಕ್ಟೇ ಇದೆ. ಅರ್ಥ ಆಯ್ತಾ? ದೀಸ್ ಕ್ರೊಮಟೋಗ್ರಫಿಕ್ ಮೆಥಡ್ಸ್ ಆರ್ ವೈಡ್ಲಿ ಯೂಸ್ಡ್ ಇನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್. ಅರ್ಥ ಆಯ್ತಾ? ಪೇಪರ್ ಕ್ರೊಮಟೋಗ್ರಫಿ, ಗ್ಯಾಸ್ ಕ್ರೊಮಟೋಗ್ರಫಿ, ಕಾಲಮ್ ಕ್ರೊಮಟೋಗ್ರಫಿ, ಅರ್ಥ ಆಯ್ತಾ? ಲಿಕ್ವಿಡ್ ಗ್ಯಾಸ್ ಕ್ರೊಮಟೋಗ್ರಫಿ, ಗ್ಯಾಸ್ ಲಿಕ್ವಿಡ್ ಕ್ರೊಮಟೋಗ್ರಫಿ, ಅರ್ಥ ಆಯ್ತಾ? ಸಾಲಿಡ್ ಗ್ಯಾಸ್ ಕ್ರೊಮಟೋಗ್ರಫಿ. ಡಿಫರೆಂಟ್ ಕ್ರೊಮಟೋಗ್ರಫಿಕ್ ಟೆಕ್ನಿಕ್ಸ್ ಇರ್ತದೆ. ಅದರಲ್ಲಿ ನಿಮಗೆ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ದಟ್ ಈಸ್ ಕಾಲಮ್ ಕ್ರೊಮಟೋಗ್ರಫಿ. ಏನೇಳಿ? ಕಾಲಮ್ ಕ್ರೊಮಟೋಗ್ರಫಿ. ಅರ್ಥ ಆಯ್ತಾ? ಕಾಲಮ್
ಕ್ರೊಮಟೋಗ್ರಫಿಕ್ ಮೆಥಡ್. ಅರ್ಥ ಆಯ್ತಾ? ಏನು ಈ ಕಾಲಮ್ ಕ್ರೊಮಟೋಗ್ರಫಿಕ್ ಮೆಥಡ್? What is the principle involved in this method? Very simple. The principle involved in this method, the different components are directly adsorbed on the adsorbent and the adsorbent. Nodili, the different components present in the mixture are differently adsorbed on the adsorbent. ಒಂದು adsorbent ಅಂದ್ರೆ ಏನಪ್ಪಾ ಅಂದ್ರೆ, adsorbent ಅನ್ನೋದು it is a solid or a liquid substance on the surface of which the adsorbate molecule gets adsorbed. adsorbate molecules ಯಾವುದೇ ಒಂದು ಸಾಲಿಡ್ ಅಥವಾ ಲಿಕ್ವಿಡ್ ಸರ್ಫೇಸ್ ಮೇಲ್ಗಡೆ ಬಂದು ಅಡ್ಸಾರ್ಬ್ ಆದ್ರೆ ಆ ಸಾಲಿಡ್ ಅಥವಾ ಲಿಕ್ವಿಡ್ ಸಬ್ಸ್ಟೆನ್ಸ್ ಗೆ ಅಡ್ಸಾರ್ಬೆಂಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅಡ್ಸಾರ್ಬೇಟ್ ಏನ್ ಸರ್ ಅಡ್ಸಾರ್ಬೇಟ್ ಅಂದ್ರೆ? ಇಟ್ ಇಸ್ ಎ ಲಿಕ್ವಿಡ್ ಆರ್ gaseous molecules which gets adsorbed on the surface of adsorbent. ಗ್ಯಾಸ್ ಅಥವಾ ಲಿಕ್ವಿಡ್ ಪಾರ್ಟಿಕಲ್ಸ್ ಯಾವುದೇ ಒಂದು ಅಡ್ಸಾರ್ಬೆಂಟ್ ಮೇಲೆ ಬಂದು ಅಡ್ಸಾರ್ಬ್ ಆದ್ರೆ ಆ ಗ್ಯಾಸ್ ಅಥವಾ ಲಿಕ್ವಿಡ್ ಪಾರ್ಟಿಕಲ್ಸ್ ಅಡ್ಸಾರ್ಬೇಟ್ ಅಂತ ಕರಿತೀವಿ. ಅಡ್ಸಾರ್ಬೆಂಟ್ ಅಂದ್ರೆ ಇಟ್ ಇಸ್ ಎ ಲಿಕ್ವಿಡ್ ಆರ್ ಎ ಸಾಲಿಡ್ ಸಬ್ಸ್ಟೆನ್ಸ್ ಆನ್ ದ ಸರ್ಫೇಸ್ ಆಫ್ ವಿಚ್ ದ ಅಡ್ಸಾರ್ಬೆಂಟ್ ಪಾರ್ಟಿಕಲ್ಸ್ ಗೆಟ್ಸ್ ಅಡ್ಸಾರ್ಬ್. ಅರ್ಥ ಆಯ್ತಾ ಸರ್? ಒಂದು ಸಿಂಪಲ್ ಎಕ್ಸಾಂಪಲ್ ಯಾವ ಸರ್ ಅಂತ ಕೇಳ್ಬೋದು. ಸಿಂಪಲ್ ಎಕ್ಸಾಂಪಲ್ ತಗೊಳ್ಳಿ. ಅರ್ಥ ಆಯ್ತಾ? ನಾವು ಕ್ಲಾಸ್ ರೂಮಲ್ಲಿ ಜಾಸ್ತಿ ದಿವಸ ಕೂತ್ಕೊಳ್ಳಿಲ್ಲ ಅಂದರೆ ನಮ್ಮ ಡೆಸ್ಕ್ ಮೇಲೆ, ಅರ್ಥ ಆಯ್ತಾ, ಡಸ್ಟ್ ಪಾರ್ಟಿಕಲ್ಸ್ ಬಂದು ಕೂತ್ಕೊಂಡಿರುತ್ತೆ. ಆ ಡಸ್ಟ್ ಪಾರ್ಟಿಕಲ್ಸ್ ಅಡ್ಸಾರ್ಬೇಟ್, ಆ ಬೆಂಚ್ ಅಂದರೆ ಡೆಸ್ಕ್, ಅರ್ಥ ಆಯ್ತಾ, ಡೆಸ್ಕ್ ಬಂದು ಅಲ್ಲಿಗೆ ಅಡ್ಸಾರ್ಬೆಂಟ್. ಅಥವಾ ಇನ್ನೂ ಒಂದು ಸಿಂಪಲ್ ಎಕ್ಸಾಂಪಲ್, ನಾವು ಕ್ಲಾಸ್ ರೂಮಲ್ಲಿ ಚಾಕ್ ಪೀಸ್ ತೊಗೊಂಡು ಬರೀತಿರ್ತೀವಲ್ಲ, ಇವಾಗ ಇದೇ ತೊಗೊಳ್ಳಿ ಫಾರ್ ಎಕ್ಸಾಂಪಲ್. ಅರ್ಥ ಆಯ್ತಾ? ಈ ಒಂದು ಇಂಕ್ ಪಾರ್ಟಿಕಲ್ಸ್ ಇದೆ ನೋಡಿ, ಈ ಇಂಕ್ ಪಾರ್ಟಿಕಲ್ಸ್ ಅಡ್ಸಾರ್ಬೇಟ್. ಅಥವಾ ನಾವು ಚಾಕ್ ಪೀಸ್ ಇಂದ ಬರೀಬೇಕಾದ್ರೆ ಚಾಕ್ ಪೀಸ್ ಪಾರ್ಟಿಕಲ್ಸ್ ಆರ್ ಅಡ್ಸಾರ್ಬೇಟ್. ಬೋರ್ಡ್ ಈಸ್ ಅಡ್ಸಾರ್ಬೇಟ್. ಅರ್ಥ ಆಯ್ತಾ? ಅಡ್ಸಾರ್ಬೇಟ್ ಅಂಡ್ ಅಡ್ಸಾರ್ಬೇಟ್ ಅಂದ್ರೆ ಏನಂತ ಅರ್ಥ ಆಗಿರ್ತದೆ. ಇವಾಗ ದ ಡಿಫರೆನ್ಷಿಯಲ್ ಅಡ್ಸಾರ್ಪ್ಷನ್ ಆಫ್, ಅರ್ಥ ಆಯ್ತಾ, ದ ಡಿಫರೆಂಟ್ ಕಾಂಪೋನೆಂಟ್ಸ್ ಆಫ್ ಎ ಮಿಕ್ಸ್ಚರ್ ಆರ್ ಡಿಫರೆಂಟ್ಲಿ ಅಡ್ಸಾರ್ಬ್ಡ್ ಆನ್ ಅಡ್ಸಾರ್ಬೇಟ್. ಡಿಫರೆಂಟ್ಲಿ, ಅರ್ಥ ಆಯ್ತಾ, ಆರ್ ಅಡ್ಸಾರ್ಬ್ಡ್ ಆನ್ ಅಡ್ಸಾರ್ಬೆಂಟ್. ಅಡ್ಸಾರ್ಬೆಂಟ್ ಮೇಲೆ ಡಿಫರೆಂಟ್ ಆಗಿ ಅರ್ಥ ಆಯ್ತಾ ಬಂದು ಕಾಂಪೋನೆಂಟ್ಸ್, ಡಿಫರೆಂಟ್ ಕಾಂಪೋನೆಂಟ್ಸ್ ಪ್ರೆಸೆಂಟ್ ಇನ್ ಮಿಕ್ಸ್ಚರ್ ಆರ್ ಗಿವನ್ ಟು ಬಿ ಅಡ್ಸಾರ್ಬ್ಡ್. ದಟ್ ಇಸ್ ಎ ಪ್ರಿನ್ಸಿಪಲ್ ಇನ್ ದಿಸ್ ಮೆಥಡ್. ಅರ್ಥ ಆಯ್ತಾ? ದ ಡಿಫರೆಂಟ್ ಕಾಂಪೋನೆಂಟ್ಸ್ ಪ್ರೆಸೆಂಟ್ ಇನ್ ಎ ಮಿಕ್ಸ್ಚರ್ ಆರ್ ಡಿಫರೆಂಟ್ಲಿ ಅಡ್ಸಾರ್ಬ್ಡ್ ಆನ್ ಅಡ್ಸಾರ್ಬೆಂಟ್. ದಿಸ್ ಇಸ್ ದ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ ದ ಕಾಲಮ್ ಕ್ರೊಮಟೋಗ್ರಫಿಕ್ ಮೆಥಡ್. ಅರ್ಥ ಆಯ್ತಾ? ಪ್ರಿನ್ಸಿಪಲ್ ಕೇಳಿದ್ರೆ 1 ಮಾರ್ಕಲ್ಲಿ ಬರೀಬೋದಾ? ನೆಕ್ಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಏನು ಸರ್ ನಿಮ್ಗೆ ಆಕ್ಚುಲಿ ಡಯಾಗ್ರಾಮ್ ಎನ್ಸಿಆರ್ಟಿ ಡಿಸ್ಕಸ್ ಮಾಡಿಲ್ಲ, ಬಟ್ ನಾವು ಬರೋದು ಎಕ್ಸ್ಪ್ಲೇನ್ ಮಾಡ್ತೇವೆ. ಅರ್ಥ ಆಯ್ತಾ? ವೆರಿ ಸಿಂಪಲ್. ಒಂದು ಕಾಲಮ್ ತಗೊಳ್ತಕ್ಕಂಥದ್ದು, is one column. ಅರ್ಥ ಆಯ್ತಾ? ಈ ಕಾಲಮ್ ಅಲ್ಲಿ ಎ ಸ್ಲರ್ರಿ ಆಫ್ ಸಿಲಿಕಾ ಅಥವಾ ಅಲ್ಯೂಮಿನಾನ ಅಡ್ಸಾರ್ಬೆಂಟ್ ಆಗಿ ಯೂಸ್ ಮಾಡ್ತೀವಿ. ಸಿಲಿಕಾ ಅಥವಾ ಅಲ್ಯೂಮಿನಾನ, ಅರ್ಥ ಆಯ್ತಾ? ಇಲ್ಲಿ ನೋಡಿ, ಸಿಲಿಕಾ ಅಥವಾ ಅಲ್ಯೂಮಿನಾನ ಇದರಲ್ಲಿ ಫಿಲ್ ಮಾಡ್ಕೊಳ್ಳೋದು. ಇದು ಸ್ಟೇಷನರಿ ಫೇಸ್. ಇದು ಏನೇಳಿ ಸ್ಟೇಷನರಿ ಫೇಸ್. ದಿಸ್ ಇಸ್ ಸ್ಟೇಷನರಿ ಫೇಸ್. ಅರ್ಥ ಆಯ್ತಾ? ಈ ಸ್ಟೇಷನರಿ ಫೇಸಸ್ ಸ್ಲರ್ರಿ ಆಫ್ ಅಲ್ಯೂಮಿನಾ ಅಥವಾ ಸಿಲಿಕಾ, ಸ್ಲರ್ರಿ ಆಫ್ ಅಲ್ಯೂಮಿನಾ ಅಥವಾ ಸಿಲಿಕಾನ ಈ ಕಾಲಮಲ್ಲಿ ಫಿಲ್ ಮಾಡ್ಕೊಂಡಿದ್ದೀವಿ. ಇವಾಗ
ಯಾವ ಕಾಂಪೊನೆಂಟ್ಸ್ ಪ್ರೆಸೆಂಟ್ ಇನ್ ಎ ಮಿಕ್ಸರ್ ಆರ್ ಸಪರೇಟೆಡ್, ದಟ್ ಈಸ್ ಅರ್ಥ ಆಯ್ತಾ, ಒಂದು ಸೂಟೇಬಲ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಮಾಡ್ಕೊಳ್ಳೋದು. ಒಂದು ಮಿಕ್ಸರ್ ಆಫ್ ಕಾಂಪೊನೆಂಟ್ಸ್ ಇದೆ, ಆ ಮಿಕ್ಸರ್ ಆಫ್ ಕಾಂಪೊನೆಂಟ್ಸ್ನ ನಾವು ಸಪ್ರೇಟ್ ಮಾಡ್ಕೋಬೇಕು, ಅವನ್ನ ಒಂದು ಸೂಟೇಬಲ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಮಾಡ್ಕೊಳ್ಳೋದು. ಆ ಡಿಸಾಲ್ವ್ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ದಟ್ ಈಸ್ ಮೊಬೈಲ್ ಫೇಸ್ ಅಂತ ಕರಿತೀವಿ. ಹೇಳಿ, ಮೊಬೈಲ್ ಫೇಸ್. ಆ ಮೊಬೈಲ್ ಫೇಸ್ ಎತ್ಕೊಂಡೋಗಿ ಇದರಲ್ಲಿ ಫಿಲ್ ಮಾಡೋದು. ಅರ್ಥ ಆಯ್ತಾ? ಮೊಬೈಲ್ ಫೇಸ್ ಇದೇನಿದೆ, ಸ್ಟೇಷನರಿ ಫೇಸ್. ಮೊಬೈಲ್ ಫೇಸ್ ಗೊತ್ತಾಯ್ತಲ್ಲ, ಎ ಮಿಕ್ಸರ್ ಆಫ್ ಕಾಂಪೋನೆಂಟ್ಸ್ ಆರ್ ಡಿಸಾಲ್ವ್ಡ್ ಇನ್ ಎ ಸೂಟೇಬಲ್ ಸಾಲ್ವೆಂಟ್. ಅರ್ಥ ಆಯ್ತಾ? ದಟ್ ಈಸ್ ಮೊಬೈಲ್ ಫೇಸ್. ಈ ಸ್ಟೇಷನರಿ ಫೇಸ್ ಅಂದ್ರೆ ಏನು? ಎ ಸ್ಲರಿ ಆಫ್ ಸಿಲಿಕಾ ಅಥವಾ ಅಲ್ಯೂಮಿನಿಯಂ. ಅರ್ಥ ಆಯ್ತಾ? ಅರ್ಥ ಆಯ್ತಮ್ಮ? ಇಟ್ ಈಸ್ ಎ ಸಾಲಿಡ್, ಇಟ್ ಈಸ್ ಅಲ್ಯೂಮಿನಿಯಂ ಅಂದ್ರೆ ಅಥವಾ ಸಿಲಿಕಾ ತಗೊಂಡ್ರೆ ಇದು ಸಾಲಿಡ್, ಇದು ಲಿಕ್ವಿಡ್. ಇವಾಗ ಅರ್ಥ ಆಯ್ತಾ? ಇವಾಗ ಯಾವಾಗ ನಾವು ಇದರಲ್ಲಿ ಹಾಕ್ತೀವೋ, ಡಿಫರೆಂಟ್ ಕಾಂಪೋನೆಂಟ್ಸ್ ಪ್ರೆಸೆಂಟ್ ಇನ್ ಮೊಬೈಲ್ ಫೇಸ್, ಡಿಫರೆಂಟ್ ಕಾಂಪೋನೆಂಟ್ಸ್ ಇರ್ತವೆ ಅದರಲ್ಲೇ, ಆರ್ ಡಿಫರೆಂಟ್ಲಿ ಅಬ್ಸರ್ವ್ಡ್ ಇನ್ ಎ ಸ್ಟೇಷನರಿ ಫೇಸ್. ಸ್ಟೇಷನರಿ ಫೇಸ್ ಮೇಲೆ ಡಿಫರೆಂಟ್ ಕಲರ್ಸ್ ಅಲ್ಲಿ ಅಬ್ಸರ್ವ್ ಆಗ್ತವೆ. ಕಲರ್ ಬ್ಯಾಂಡ್ಸ್, ಇದೊಂದು ಕಲರ್ ಬ್ಯಾಂಡ್ ಸಿಗುತ್ತೆ, ಅಥವಾ ಇದೊಂದು ಕಲರ್ ಬ್ಯಾಂಡ್ ಸಿಗುತ್ತೆ, ಯಾಕಂದ್ರೆ ಇದು ಸಬ್ಸ್ಟೆನ್ಸ್. ಅರ್ಥ ಆಯ್ತಾ? ಇದೊಂದು ಕಲರ್ ಬ್ಯಾಂಡ್ ಸಿಗುತ್ತೆ, ಇದೊಂದು ಕಲರ್ ಬ್ಯಾಂಡ್ ಸಿಗುತ್ತೆ. ಈ ಥರ ಡಿಫರೆಂಟ್ ಕಲರ್ಸ್ ಅಲ್ಲಿ ಡಿಫರೆಂಟ್ ಕಾಂಪೋನೆಂಟ್ಸ್ ಬಂದು ಅರ್ಥ ಆಯ್ತಾ ಅಬ್ಸರ್ವ್ ಆಗ್ತವೆ. ಅರ್ಥ ಆಯ್ತಾ? ಯಾವಾಗ ಡಿಫರೆಂಟ್ ಲೆವೆಲ್ಸ್ ಅಲ್ಲಿ ಡಿಫರೆಂಟ್ ಕಲರ್ಸ್ ಅಲ್ಲಿ ಅಥವಾ ಡಿಫರೆಂಟ್ ಲೆವೆಲ್ಸ್ ಡಿಫರೆಂಟ್ ಕಲರ್ಸ್ ಅಲ್ಲಿ ಬಂದು ಅಬ್ಸರ್ವ್ ಆಗಿದೆಯೋ ಡಿಫರೆಂಟ್ ಕಾಂಪೋನೆಂಟ್ಸ್ ದಟ್ ಆರ್ ಸಪರೇಟೆಡ್ ಬೈ ಯೂಸಿಂಗ್ ಅನ್ ಎಲ್ಯುಯೆಂಟ್. ಅರ್ಥ ಆಯ್ತಾ? ಯಾವುದೋ ಒಂದು ಎಲ್ಯುಯೆಂಟ್ನ ಯೂಸ್ ಮಾಡಿಕೊಂಡು ಅರ್ಥ ಆಯ್ತು ಒಂದೊಂದು ಸಬ್ಸ್ಟೆನ್ಸ್ನ ಸಪರೇಟ್ ಮಾಡ್ಕೊಳ್ತಕ್ಕಂಥ ಪ್ರೋಸೆಸ್ಸೇ ಕಾಲಮ್ ಕ್ರೊಮಟೋಗ್ರಫಿ. ಅರ್ಥ ಆಯ್ತಾ? ಇವಾಗ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಡಿಫರೆಂಟ್ ಕಾಂಪೋನೆಂಟ್ಸ್ ಇಂಪ್ಯೂರಿಟೀಸ್ ಆಗಿರ್ತವೆ, ಒಂದು ಪ್ಯೂರ್ ಮೆಟಲ್ ಇರುತ್ತಲ್ಲಮ್ಮ. ಇದರಲ್ಲಿ ಮೇನ್ ಕ್ರೈಟೀರಿಯಾ ಏನಪ್ಪಾ ಅಂದ್ರೆ, ದ ಇಂಪ್ಯೂರಿಟೀಸ್ ಆರ್ ಅಬ್ಸರ್ವ್ಡ್ ಇನ್ ಎ ಸ್ಟೇಷನರಿ ಫೇಸ್ ಅಟ್ ಡಿಫರೆಂಟ್ ಲೆವೆಲ್ಸ್ ಬೈ ಫಾರ್ಮಿಂಗ್ ಎ ಡಿಫರೆಂಟ್ ಕಲರ್ಸ್. ಡಿಫರೆಂಟ್ ಕಲರ್ ಬ್ಯಾಂಡ್ಸ್ ಫಾರ್ಮ್ ಆಗಿ ಡಿಫರೆಂಟ್ ಲೆವೆಲ್ಸ್ ಅಲ್ಲಿ ಸ್ಟೇಷನರಿ ಫೇಸ್ ಅಲ್ಲಿ ಬಂದು ಅಬ್ಸರ್ವ್ ಆಗಿರ್ತವೆ ಇಂಪ್ಯೂರ್ ಸಬ್ಸ್ಟೆನ್ಸಸ್. ಅರ್ಥ ಆಯ್ತಾ? ದ ಪ್ಯೂರ್ ಸಬ್ಸ್ಟೆನ್ಸ್ ಈಸ್ ಗೋಯಿಂಗ್ ಟು ಬಿ ಸಪರೇಟ್. ಯಾವಾಗ ಇಂಪ್ಯೂರಿಟೀಸ್ ಅಬ್ಸರ್ವ್ ಆಗಿರ್ತಾವೋ ಪ್ಯೂರ್ ಸಬ್ಸ್ಟೆನ್ಸ್ ಏನಾಗುತ್ತೆ, ಸಪರೇಟ್ ಆಗುತ್ತೆ. ಅರ್ಥ ಆಯ್ತಾ? ಅದರಿಂದನೇ ದ ಮೇನ್ ಕ್ರೈಟೀರಿಯಾ ಈಸ್ ದ ಇಂಪ್ಯೂರಿಟೀಸ್ ಆರ್ ಮೋರ್ ಸ್ಟ್ರಾಂಗ್ಲಿ ಅಬ್ಸರ್ವ್ಡ್. ದ ಇಂಪ್ಯೂರಿಟೀಸ್ ಆರ್ ಮೋರ್ ಸ್ಟ್ರಾಂಗ್ಲಿ ಅಬ್ಸರ್ವ್ಡ್ ಆನ್ ಎ ಸ್ಟೇಷನರಿ ಫೇಸ್ ದನ್ ಪ್ಯೂರ್ ಸಬ್ಸ್ಟೆನ್ಸ್. ಅರ್ಥ ಆಯ್ತಾ? ಪ್ಯೂರ್ ಸಬ್ಸ್ಟೆನ್ಸ್ ಕಂಪೇರ್ ಮಾಡಿದ್ರೆ ಇಂಪ್ಯೂರಿಟೀಸ್ ಮೋರ್ ಸ್ಟ್ರಾಂಗ್ ಆಗಿ ಅಬ್ಸರ್ವ್ ಆಗಬೇಕು ಯಾವ್ದ್ರ ಮೇಲೆ, ಸ್ಟೇಷನರಿ ಫೇಸ್ ಮೇಲೆ. ದಿಸ್ ಇಸ್ ದ ಮೇನ್ ಕ್ರೈಟೀರಿಯಾ ಫಾರ್ ಕಾಲಮ್ ಕ್ರೊಮಟೋಗ್ರಫಿ. ಅರ್ಥ ಆಯ್ತಾ? ಕಾಲಮ್ ಕ್ರೊಮಟೋಗ್ರಫಿ ನೀವು ದಯವಿಟ್ಟು ಅರ್ಥ ಆಯ್ತಾ ಬೇಗ ನೋಟ್ಸ್ ತಗೊಂಡ್ಬಿಡಿ. ನೋಟ್ಸ್ ಅಲ್ಲಿ ನೀವು ಹೊಸದಾಗಿರ್ತಕ್ಕ ನ್ಯೂ NCERT ಸಿಲೆಬಸ್ ಪ್ರಕಾರ ಅರ್ಥ ಆಯ್ತು ನೋಟ್ಸ್ ಇರ್ತಕ್ಕಂಥದ್ದು. ನೀವು ಓಲ್ಡ್ ನೋಟ್ಸ್ ಯಾವುದೇ ನಮ್ಮ ಹತ್ರ ಸೀನಿಯರ್ಸ್ ಹತ್ರ ಇಸ್ಕೊಂಡಿದ್ವಿ ಅದಿದೆ, ಅದಿದ್ರೂ ಸಹ ಬೇಡ. ಇದರಲ್ಲಿ ನೋಟ್ ಪಾಯಿಂಟ್ಸ್ ಇದೆ ನಿಮಗೆ, ದಟ್ ಈಸ್ CET ಪಾಯಿಂಟ್ ಆಫ್ ವ್ಯೂ, ನೀಟ್ ಪಾಯಿಂಟ್ ಆಫ್ ಹೆಲ್ಪ್ ಆಗುತ್ತೆ. ದಯವಿಟ್ಟು ಅರ್ಥ ಆಯ್ತಾ ಎಲ್ಲರೂ ನೋಟ್ಸ್ ತಗೊಂಡ್ಬಿಡಿ. ಇದನ್ನು ಮುಂದೆ ಇಟ್ಕೊಂಡು ಕ್ಲಾಸ್ ಕೇಳ್ತಾ ಬನ್ನಿ, ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಅರ್ಥ ಆಯ್ತು? ಇಲ್ಲ ಕ್ಲಾಸ್ ಕೇಳ್ಬಿಟ್ಟು ಒಂದ್ಸಲಿ ನೀಟಾಗಿ ಓದ್ಬಿಡಿ. ಅರ್ಥ ಆಯ್ತಾ? ನೀಟಾಗಿ ಅರ್ಥ ಆಗುತ್ತೆ. ಇಟ್ಸ್ ವೆರಿ ಸಿಂಪಲ್. ಅಲ್ಲಿಗೆ ಕಾಲಮ್ ಕ್ರೊಮಟೋಗ್ರಫಿಕ್ ಮೆಥಡ್ ಕೂಡ ಅರ್ಥ ಆಗಿದೆ ಅನ್ಸುತ್ತೆ. ಪ್ರಿನ್ಸಿಪಾಲ್ ಕೇಳಿದ್ರೆ ಬರೀಬಹುದು. ಅರ್ಥ ಆಯ್ತಾ? ಇಲ್ಲ CET ಪಾಯಿಂಟ್ ಆಫ್ ನೀಟ್ ಪಾಯಿಂಟ್ ಆಫ್ ವ್ಯೂ ಅರ್ಥ ಆಯ್ತಾ, ದಟ್ ಈಸ್ ಸ್ಟೇಷನರಿ ಫೇಸ್ ಯಾವುದು, ಮೊಬೈಲ್ ಫೇಸ್ ಯಾವುದು ಕೇಳಿದ್ರೆ ಬರೀಬಹುದು. ಅರ್ಥ ಆಯ್ತಾ? ಡಿಫರೆಂಟ್ ಲೆವೆಲ್ಸ್ ಅಲ್ಲಿ ಡಿಫರೆಂಟ್ ಕಲರ್ ಬ್ಯಾಂಡ್ಸ್ ಆಗಿ ಇಂಪ್ಯೂರಿಟೀಸ್ ಅಬ್ಸರ್ವ್ ಆಗ್ತದೆ, ಪ್ಯೂರ್ ಸಬ್ಸ್ಟೆನ್ಸ್ ಅಬ್ಸರ್ವ್ ಆಗಲ್ಲ. ದಟ್ ಈಸ್ ಸಪರೇಟೆಡ್. ಈ ತರ ಪ್ಯೂರಿಫಿಕೇಶನ್ ಯೂಸ್ ಮಾಡ್ತೀವಿ. ಡಿಫರೆಂಟ್ ಕಾಂಪೊನೆಂಟ್ ಸಪರೇಟ್ ಮಾಡೋ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಅಲ್ಲಿ ಸೇಮ್ ಇದೇ ಮೆಥಡ್. ಡಿಫರೆಂಟ್ ಲೆವೆಲ್ಸ್ ಅಲ್ಲಿ ಈ ಲೆವೆಲ್ ಅಲ್ಲಿ ಅದು ಆಕ್ಚುಲಿ ಸ್ಕೇಲ್ ಇರುತ್ತೆ, ಮೆಜರಿಂಗ್ ಸ್ಕೇಲ್ ಇರುತ್ತೆ. ಈ ಲೆವೆಲ್ ಅಲ್ಲಿ ಅಬ್ಸರ್ವ್ ಆದ್ರೆ ಇಂಥ ಸಬ್ಸ್ಟೆನ್ಸ್, ಈ ಲೆವೆಲ್ ಆದ್ರೆ ಇಂಥ ಸಬ್ಸ್ಟೆನ್ಸ್ ಅಂತ ಹೇಳ್ಬಿಟ್ಟು ಫಾರ್ಮಾಸ್ಯೂಟಿಕಲ್ಸ್ ಅಲ್ಲಿ ದಟ್ ಈಸ್ ಸ್ಟ್ಯಾಂಡರ್ಡ್ ಇದಿರುತ್ತೆ. ಅದರ ಪ್ರಕಾರ ನಾವು ಸಪರೇಟ್ ಮಾಡ್ಕೋಬಹುದು ಬೈ ಯೂಸಿಂಗ್ ಡಿಫರೆಂಟ್ ಸಬ್ಸ್ಟೆನ್ಸ್. ಅರ್ಥ ಆಯ್ತಾ? ದಿಸ್ ಇಸ್ ದ ಕ್ರೊಮಟೋಗ್ರಫಿ ಮೆಥಡ್. ಅರ್ಥ ಆಗಿದೆ ಅನ್ಸುತ್ತೆ. ನೆಕ್ಸ್ಟ್
ದಟ್ ಈಸ್ ಯೂಸಸ್ ಕೇಳಿದರೆ ನಿಮಗೆ ಕಾಪರ್ ಯೂಸಸ್ಸು, ಅಲ್ಯೂಮಿನಿಯಂ ಯೂಸಸ್ಸು, ಐರನ್ ಯೂಸಸ್ಸು, ಅರ್ಥ ಆಯ್ತಾ, ಜಿಂಕ್ ಯೂಸಸ್ಸು, ಅರ್ಥ ಆಯ್ತಾ. ಈ 4 ಸಬ್ಸ್ಟೆನ್ಸಸ್ ಯೂಸಸ್ ಕೇಳ್ಬೋದು. ಯೂಸಸ್ ಕೇಳಿದ್ರೆ ನಿಮ್ಗೆ ಗೊತ್ತಿದೆ, ಕಾಪರ್ ಅಲಾಯ್ಸಲ್ಲಿ ಯೂಸ್ ಮಾಡ್ತೀವಿ, ಅರ್ಥ ಆಯ್ತಾ. ಕಾಪರ್ ವೈರ್ಸಲ್ಲಿ, ಎಲೆಕ್ಟ್ರಿಕಲ್ ವೈರ್ಸಲ್ಲಿ ಯೂಸ್ ಮಾಡ್ತೀವಿ, ಬರಿಬೋದು ತಾನೆ, ಅರ್ಥ ಆಯ್ತಾ. ಅಲಾಯ್ಸ್ ಯಾವ್ಯಾವ ಅಲಾಯ್ಸಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಕಾಪರು, ಇಟ್ಸ್ ವೆರಿ ಬ್ರಾಸ್, ಕಾಪರ್ ಆ್ಯಂಡ್ ಜಿಂಕ್, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇದನ್ನು ನೀವು ಬೇಕಾದರೆ ಜಿಂಕ್ ಯೂಸಸ್ ಕೂಡ ಬರಿಬೋದು, ಅರ್ಥ ಆಯ್ತಾ. ನೆಕ್ಸ್ಟ್ ದಟ್ ಈಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕಾಪರ್ನ ಅನದರ್ ಅಲಾಯ್ ಬ್ರೋನ್ಸ್, ಕಾಪರ್ ಆ್ಯಂಡ್ ಟಿನ್, SN, ಕಾಪರ್ ಆ್ಯಂಡ್ ಟಿನ್. ಅನದರ್ ಅಲಾಯ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕೈನೇಸ್ ಮೆಟಲ್ಸ್ ಯೂಸ್, ಕೈನೇಸ್ ಅಲಾಯ್, ಕೈನೇಸ್ ಮೆಟಲ್ಸ್ ಯೂಸ್ ಮಾಡ್ತೀವಿ, ಕೈನೇಸ್ ಅಲಾಯ್ ಅಂತ. ದಟ್ ಇಸ್ ಕಾಪರ್ ಆ್ಯಂಡ್ ನಿಕ್ಕಲ್. ಕಾಪರ್ ಆ್ಯಂಡ್ ನಿಕ್ಕಲ್ ಇಸ್ ಕೈನೇಸ್ ಅಲಾಯ್. ದಟ್ ಈಸ್ ಬ್ರೋನ್ಸ್ ಅಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್, ಕಾಪರ್ ಆ್ಯಂಡ್ ಟಿನ್, ಅರ್ಥ ಆಯ್ತಾ. ಬ್ರಾಸ್ ಅಂದರೆ ಕಾಪರ್ ಆ್ಯಂಡ್ ಜಿಂಕ್, ಇಂದ ಅಲಾಯ್ಸಲ್ಲಿ ಕಾಪರ್ನ ಯೂಸ್ ಮಾಡ್ತೀವಿ. ಎಲೆಕ್ಟ್ರಿಕಲ್ ವೈರ್ಸಲ್ಲಿ ಕಾಪರ್ನ ಯೂಸ್ ಮಾಡ್ತೀವಿ, ಬರೀಬೋದು ಒಂದು 2 ಯೂಸಸ್, ಅರ್ಥ ಆಯ್ತಾ. ನೆಕ್ಸ್ಟ್ ಅಲ್ಯೂಮಿನಿಯಂ ಯೂಸಸ್ ಕೇಳಿದ್ರೆ, ಅಲ್ಯೂಮಿನಿಯಂ ಈಸ್ ಯೂಸ್ಡ್ ಇನ್ ಹೌಸ್ಹೋಲ್ಡ್ ಯುಟೆನ್ಸಿಲ್ಸ್, ಹೌಸ್ಹೋಲ್ಡ್ ಯುಟೆನ್ಸಿಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅಲ್ಯೂಮಿನಿಯಂ ಈಸ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ದಟ್ ಈಸ್ ಬೈಕ್ ಪಾರ್ಟ್ಸ್, ಕಾರ್ ಪಾರ್ಟ್ಸ್,